ಶಾಸಕರಿಗೆ ನಿಜವಾಗಿಯೂ ಮುಖ್ಯಮಂತ್ರಿ ಬಳಿ ಮಾತನಾಡುವ ತಾಕತ್ತು ಇದ್ದರೆ ತಕ್ಷಣ ಈ ಬಾರಿಯ ಬಜೆಟ್ನಲ್ಲಿ ಸರ್ಕಾರಿ ಆಸ್ಪತ್ರೆ ಸಲಕರಣೆಗಳಿಗೆ ಈ ಹಿಂದೆ ಮಾಜಿ ಶಾಸಕರಾದ ಕಾಗೇರಿಯವರು ಇಟ್ಟಂತಹ 30 ಕೋಟಿ ಹಣ ಬಿಡುಗಡೆ ಮಾಡಿಸಬೇಕು. ನೀವೇ ಕಡಿತಗೊಳಿಸಿದ ಹಣವನ್ನು ತಾವು ಈ ಬಾರಿ ಬಜೆಟ್ನಲ್ಲಿ ಅನುದಾನದ ಮೂಲಕ ಸರಿದೂಗಿಸಿಕೊಂಡು ಬರುವುದರ ಮೂಲಕ ತಪ್ಪು ತಿದ್ದಿಕೊಳ್ಳಲು ತಮಗೆ ಇದು ಕೊನೆಯ ಅವಕಾಶವಾಗಿದೆ. ಈ ಬಾರಿ ಬಜೆಟ್ನಲ್ಲಿ ಈ ವಿಷಯ ಚರ್ಚೆಗೆ ಬರದಿದ್ದರೆ ಮತ್ತೆ 1 ವರ್ಷಗಳ ಕಾಲ ಅನುದಾನಕ್ಕಾಗಿ ಕಾಯಲು ಕ್ಷೇತ್ರದ ಜನ ಮತ್ತು ನಾವು ಸಿದ್ಧರಿಲ್ಲ. ಈ ಕಾರಣಕ್ಕಾಗಿಯೇ ಈ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಕ್ಷೇತ್ರದ ಜನರ ಪರವಾಗಿ ಎಚ್ಚರಗೊಳಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಹೇಳಿದರು. ಅವರು ಶಿರಸಿಯಲ್ಲಿ ಬಿಜೆಪಿ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಆಸ್ಪತ್ರೆ ಸಲುವಾಗಿ ಈಗಾಗಲೇ ಹಲವಾರು ಪ್ರತಿಭಟನೆಗಳು, ಪತ್ರಿಕಾಗೋಷ್ಠಿಗಳು, ಹಲವಾರು ಚರ್ಚೆಗಳು, ಹಲವಾರು ಘಟನೆಗಳು ಈಗಾಗಲೇ ಆಗಿದೆ. ಇಷ್ಟು ಘಟನೆ ಆದರೂ ಕೂಡ, ಹೋರಾಟ ಆದರೂ ಕೂಡ ಮಾನ್ಯ ಶಾಸಕರು ಯಾವುದೇ ಒಂದು ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಅನ್ನೋದು ಕೂಡ ತಮಗೆ ಗೊತ್ತಿದೆ. ಹಾಗಿದ್ದಾಗಿಯೂ ಈಗ ಬಜೆಟ್ ಸಮಯ 7ನೇ ತಾರೀಕಿನ ದಿವಸ ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ ಮಂಡನೆ ಮಾಡಲಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ನಾನು ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ ಬಜೆಟ್ನಲ್ಲಿ ತಾವೇನು ಹಣವನ್ನು ಕಡಿತಗೊಳಿಸಿದ್ದೀರಿ, 30 ಕೋಟಿ ಇರೋದನ್ನು 5 ಕೋಟಿ ಅಂತ ಮಾಡಿ ತಾವು ತಪ್ಪೆಸಗಿದ್ದೀರಿ. ಅದನ್ನು ತಿದ್ದುಕೊಳ್ಳಿಕ್ಕೆ ಇದೊಂದು ಕೊನೆಯ ಅವಕಾಶ. ತಾವು ಸನ್ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಮಾತನಾಡಬೇಕು. ಮುಖ್ಯಮಂತ್ರಿಯವರ ಹತ್ರ ಮಾತಾಡುವಂತಹ ತಾಕತ್ತು ತೋರಿಸಬೇಕು. ಧೈರ್ಯವಾಗಿ ವಿಧಾನಸಭೆಯಲ್ಲಿ ಮಾತನಾಡಿ ಬಡವರ ಭಾಗ್ಯವನ್ನು ಕಸಿಯಬಾರದು ಅಂಥೇಳಿ ತಾವು ಆಗ್ರಹ ಮಾಡಬೇಕು. ಆಗ್ರಹ ಮಾಡೋದ್ರ ಮುಖಾಂತರವಾಗಿ ಈ ಬಜೆಟ್ನಲ್ಲಿ ಅದಕ್ಕೆ ಸಂಪೂರ್ಣವಾದಂತಹ ಅನುದಾನ ಬಿಡುಗಡೆ ಆಗುವಂತೆ ನೋಡ್ಕೊಳ್ಬೇಕು. ತಮ್ಮ ಕರ್ತವ್ಯ ಆಗಿದೆ. ನಾವೇನಾದರೂ ಈ ಬಜೆಟನ್ನು ಬಿಟ್ಟರೆ ಇನ್ನೂ 1 ವರ್ಷಗಳ ಕಾಲ ನಾವು ಮತ್ತೆ ಕಾಯಬೇಕಾಗ್ತದೆ ಅಂತ ಹೇಳಿ ಬಯಸ್ತೇನೆ. ಇದು ತಾವು ಹೊಸ ಯೋಜನೆ ಮಾಡುವಂಥದ್ದಲ್ಲ. ಹಿಂದೆ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿಯವರು ಇಟ್ಟಂತಹ ಹಣವನ್ನು ತಾವೇನು ಕಟ್ಟು ಮಾಡಿದ್ದೀರಿ, MRI ಮಷಿನ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಅವೆಲ್ಲವನ್ನು ಪ್ರಸ್ತಾವನೆಯಿಂದ ಮಾಯ ಮಾಡಿದ್ದೀರಿ. ಅದನ್ನು ಮಾಡಿಕೊಡ್ಬೇಕು ಅಂಥೇಳಿ ತಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮಾನ್ಯ ಶಾಸಕರಿಗೆ ಬಡವರ ಬಗ್ಗೆ ಕಾಳಜಿ ಇದೆಯೇ ಎನ್ನುವಂಥದ್ದು ಕೂಡ ಪ್ರಶ್ನೆಯಾಗಿದೆ. ಈಗಾಗಲೇ ಬಸ್ ಸ್ಟ್ಯಾಂಡ್ ಕೆಲಸ ಮುಗಿದು ಸುಮಾರು 6 ತಿಂಗಳಾಯಿತು. ಅದನ್ನು ಸಾರ್ವಜನಿಕ ಉಪಯೋಗ ಕೊಡ್ಬೋದಾಗಿತ್ತು. ಇರಲಿ, ಅವೆಲ್ಲವನ್ನು ವ್ಯವಸ್ಥೆಯನ್ನು ಸರಿ ಮಾಡಿ ಸಾರ್ವಜನಿಕರ ಬಳಕೆ ಕೊಟ್ಟಿದ್ದರೆ ಜನಕ್ಕೆ ಅನುಕೂಲ ಆಗ್ತಾಯಿತ್ತು. ಜನ ಪ್ರತಿನಿತ್ಯ ನೂರಾರು ಸಾವಿರಾರು ಜನ ಬಸ್ ಸ್ಟ್ಯಾಂಡ್ ಮುಂದೆ ನಿಂತ್ಕೊಂಡು ಕಷ್ಟಪಡ್ತಾ ಇದ್ದಾರೆ. ನಮಗೆ 10 ನಿಮಿಷ ನಿಲ್ಲಕ್ಕೆ ಕೂಡ ಕಷ್ಟ ಆಗ್ತದೆ ಅಲ್ಲಿ. ಅಷ್ಟು ಕಷ್ಟ ಆದರೂ ಕೂಡ, ವರ್ಕ್ ಮುಗಿದ್ರೂ ಕೂಡ, ಮಳೆಗಾಲದಲ್ಲಂತೂ ಜನ ಭಾಳ ಕಷ್ಟಪಟ್ಟರು. ಆಗೇನೋ ಹೌದು, ವರ್ಕ್ ಆಗಿಲ್ಲ ಅಂತ ನಾವು ಭಾವಿಸ್ಬೋದು. ಈಗ ವರ್ಕ್ ಆದರೂ ಕೂಡ ಅದನ್ನು ಶಾಸಕರು ಯಾವುದೇ ರೀತಿಯ ಬಳಕೆಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬಹಳ ಜನಕ್ಕೆ ಬಹಳ ಬೇಜಾರಾಗುವಂಥ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಧ್ವನಿ ಎತ್ತಿ ಆಯಿತು. ಇಂದಿರಾ ಕ್ಯಾಂಟೀನ್ ಬಗ್ಗೆ ಕೂಡ ತಮ್ಮ ಉತ್ತರ ಇಲ್ಲ. ಆಯುಷ್ಮಾನ್ ರೆಫರಲ್ ಕಾರ್ಡ್ ಬಗ್ಗೆ ಕೇಳಾಯಿತು. ಆಯುಷ್ಮಾನ್ ರೆಫರಲ್ ಕಾರ್ಡ್ ಬಗ್ಗೆ ಕೂಡ ತಮ್ಮ ಉತ್ತರ ಇಲ್ಲ. ಹಾಗೆ ಈ ರೀತಿಯಲ್ಲಿ ಎಲ್ಲೂ ಕೂಡ ತಾನೊಬ್ಬ ಸಮರ್ಥವಾದಂತಹ ಶಾಸಕ ಅಂತ ತಾವು ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ. ಇದು ತುಂಬ ದೊಡ್ಡ ತಪ್ಪು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಾವು ಬಜೆಟ್ನಲ್ಲಿ, ಈ ಬಜೆಟ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಂತ ಮಾತನಾಡಿ ತಮ್ಮ ಶಕ್ತಿಯನ್ನು ತೋರಿಸಬೇಕು. ಅಮಾಯಕ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವಂಥದ್ದು, ಸುಳ್ಳು ಕೇಸ್ ಹಾಕುವಂಥದ್ದು, ಅವನು ಜೈಲಿಗೆ ಕಳಿಸುವಂಥ ಹುನ್ನಾರ ಮಾಡುವಂಥದ್ದು ತಾಕತ್ತಲ್ಲ. ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿ ನಮ್ಮ ಆಸ್ಪತ್ರೆ ನಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ
ದೃಢವಾಗಿ ತಾವು ಮಾತನಾಡಬೇಕು ಅಂಥೇಳಿ ತಮ್ಮ ಕೇಳ್ಕೊಳ್ತಾ ಇದ್ದೇನೆ. ತಾವು ಇದು ಯಾವುದನ್ನು ಕೂಡ ಮಾಡಿಲ್ಲ ಅಂತಂದರೆ ತಾವು ಅಸಮರ್ಥರಾಗಿದ್ದೀರಿ ಅಂಥೇಳಿ ತಾವೇನು ಪೇ ಸಿ ಎಮ್ ಅಂಥೇಳಿ ತಾವು ಎಲ್ಲ ಕಡೆ ಪೋಸ್ಟ್ ಅಂಟಿಸಿದಾಗೆ ಭೀಮಣ್ಣ ನಾಯಕರು ಅಸಮರ್ಥರು ಅಂಥೇಳಿ ನಾವು ಕೂಡ ಪೋಸ್ಟ್ ಅಂಟಿಸಬೇಕಾಗ್ತದೆ ಅಂತ ಬಿಜೆಪಿ ಮಂಡಲಾಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ, ಈಗ ಬಜೆಟ್ ಅಧಿವೇಶನ ನಡೆಯುತ್ತಿದೆ. ಮಾನ್ಯ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ ಕಾಳಜಿಯೂ ಇಲ್ಲದಂತಾಗಿದೆ. ಈ ಬಾರಿ ಬಜೆಟ್ನಲ್ಲಿ ಆಸ್ಪತ್ರೆಗೆ ಅನುದಾನ ಬರುವಂತಾಗಬೇಕು. ಶಿರಸಿಯ ಶ್ರೀ ಮಾರಿಕಾಂಬಾ ಒಳ ಕ್ರೀಡಾಂಗಣ, ಬಸ್ ಸ್ಟ್ಯಾಂಡ್ ಸೇರಿದಂತೆ ಎಲ್ಲಾ ಅಭಿವೃದ್ಧಿ ಕೆಲಸಗಳ ಉದ್ಘಾಟನೆಯನ್ನು ಮಾನ್ಯ ಶಾಸಕರು ಮಾಡಬೇಕಿದೆ. ಗ್ರಾಮಾಂತರ ಭಾಗದ ಬಹುತೇಕ ರಸ್ತೆಗಳು ಹಾಳಾಗಿದೆ. ಮರು ಡಾಂಬರೀಕರಣ ಎಲ್ಲಿಯೂ ನಡೆಯುತ್ತಿಲ್ಲ. ಅಭಿವೃದ್ಧಿ ಕೆಲಸಗಳಲ್ಲಿ ಶೋ ಆಫ್ ಮಾಡುವಂತದ್ದಲ್ಲ ಎಂದರು. ಇದು ಮಾಡಿಲ್ಲ, ಅದು ಬಂದು ಬಿದ್ದರೆ ನಮ್ಮ ಸ್ಪೈನಲ್ ಕಾರ್ಡ್ ಹೋಗುವಂಥ ಪರಿಸ್ಥಿತಿ ಇದೆ. ಅಷ್ಟು ರಸ್ತೆಗಳ ಪರಿಸ್ಥಿತಿ ಹಾಳಾಗಿದೆ. ಗ್ರಾಮೀಣ ಭಾಗದಲ್ಲಂತೂ ಯಾವುದೇ ರೀತಿಯಾದಂಥ ಮರು ಡಾಂಬರೀಕರಣ ಎಲ್ಲೆಲ್ಲೂ ಕೂಡ ನಡೀತಾ ಇಲ್ಲ. ಈ ಹಿಂದೆ ಕಳೆದ 2 ವರ್ಷ ಆಯಿತು, ಬಹುಶಃ ದೊಡ್ಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು 4 ಕೋಟಿ ರೂಪಾಯಿಯ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಈಗಾಗಲೇ ಅವರು ಮಾಡಿದರು. ಆದರೆ ಕೆಲವು ಭಾಗದಲ್ಲಿ ಹಾಕಿದಂಥ ಮಟೀರಿಯಲನ್ನು ಕೂಡ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೆಲಸ ಆಗಿಲ್ಲ ಅಂದರೆ ಅನುದಾನ ಇಲ್ಲ ಅಂಥೇಳಿ. ಇದು ಶೋ ಆಫ್ ಮಾಡುವಂಥ ಕೆಲಸ ಅಲ್ಲ. ನಾನು ಬಂದೆ, ಗುದ್ದಲಿ ಪೂಜೆ ಮಾಡಿದೆ, ಆಮೇಲೆ ಮಾಯ ಆಗೋಯ್ತು, ಚೂಮಂತರಾಯಿತು ಅನ್ನುವಂಥದ್ದಲ್ಲ. ಏನು ಗುದ್ದಲಿ ಪೂಜೆ ಮಾಡಿರ್ತೀವೋ, ಜನರಿಗೆ ಹೇಳಿ ಬಂದಿರ್ತೀವೋ ಅದನ್ನು ಮಾಡಿ ತೋರಿಸ್ಬೇಕು. ಅದನ್ನು ಮಾಡುವಂಥ ಕೆಲಸವನ್ನು ತಕ್ಷಣ ಶಾಸಕರು ಮಾಡಬೇಕು. ಈಗಾಗಲೇ ನಾವು ಆಸ್ಪತ್ರೆ ಬಗ್ಗೆ ಧ್ವನಿ ಎತ್ತಿದ್ದೇವೆ, ಅದು ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಹಿರಿಯರಾದ ಜಯಶೀಲ್ ಗೌಡ ಬನವಾಸಿ ಮಾತನಾಡಿ, ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಆಸ್ಪತ್ರೆ ಕುರಿತಾಗಿ ಸಾಕಷ್ಟು ಹೋರಾಟಗಳು ನಡೆದರೂ ಸಹ ಶಾಸಕರು ಸ್ಪಂದಿಸದೇ ಇರುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಗಳಂತೆ ಚುನಾವಣೆ ನಂತರದಲ್ಲಿ ಜನಪ್ರತಿನಿಧಿಗಳು ಯಾಕೆ ಅದನ್ನು ಈಡೇರಿಸುವ ಕೆಲಸ ಮಾಡುತ್ತಿಲ್ಲ ಎಂಬುದು ತಿಳಿಯುತ್ತಿಲ್ಲ. ಜನಪರ ಕೆಲಸವನ್ನು ಶಾಸಕರು ಮಾಡಬೇಕಿದೆ ಎಂದರು. ನಾನು ಈ ಹಿಂದೆ 2 ಪ್ರೆಸ್ ಮೀಟ್ಗಳಿಗೆ ಬರಲಿಲ್ಲ, ನನ್ನ ವೈಯಕ್ತಿಕ ಕಾರಣಗಳಿಂದ. ಶಿರ್ಸಿಯ ಪಂಡಿತ್ ಆಸ್ಪತ್ರೆ ವಿಷಯದಲ್ಲಿ ಸಾಕಷ್ಟು ಹೋರಾಟಗಳು ಈಗಾಗಲೇ ನಡೆದಿದೆ. ಅನಂತಮೂರ್ತಿಯವರ ನೇತೃತ್ವದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ ಮತ್ತು ತ್ವರಿತವಾಗಿ ಅದೇನು ವ್ಯವಸ್ಥಿತವಾಗಿ ಆಗಬೇಕು ಅದರ ಬಗ್ಗೆ ಒತ್ತಾಯವನ್ನು ಕೂಡ ಮಾಡಿ ಆಗಿದೆ. ಆದರೂ ಕೂಡ ಶಾಸಕರು ಈ ವಿಚಾರವಾಗಿ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಏನಾಗಿದೆ, ಜನಪ್ರತಿನಿಧಿಗಳು ಚುನಾವಣೆಗೆ ನಿಲ್ಲುವ ಪೂರ್ವದಲ್ಲಿ ಅವರ ವಿಚಾರಗಳೇ ಬೇರೆ, ಚುನಾವಣೆಯ ನಂತರ ಗೆದ್ದಾದ ಮೇಲೆ ಅವರ ವಿಚಾರಗಳು ಏಕೆ ಬದಲಾಗ್ತವೆ ಅನ್ನೋದು ಇವತ್ತು ಭಾಳ ದೊಡ್ಡ ಸಮಸ್ಯೆಯಾಗಿ ಉಳಿದಿದೆ. ಚುನಾವಣಾ ಪೂರ್ವದಲ್ಲಿ ಜನರಿಗೆ ಕೊಟ್ಟ ಆಶ್ವಾಸನೆಗಳು, ಜನರಿಗೇನು ಭರವಸೆ ಕೊಟ್ಟಿರ್ತಾರೆ ಅದರ ಪ್ರಕಾರ ಯಾಕೆ ನಡ್ಕೊಳ್ಳೋದಿಲ್ಲ, ಜನರ ಆಶೋತ್ತರಗಳನ್ನು ಸಂಪೂರ್ಣವಾಗಿ ಈಡೇರಿಸೋಕ್ಕಾಗದಿದ್ರೂ ಕೂಡ ಪ್ರಾಥಮಿಕ ಅವಶ್ಯಕತೆಗಳೇನಿದೆ ಅದನ್ನು ಈಡೇರಿಸಬೇಕಾಗಿರೋದು ನಮ್ಮ ಜನಪ್ರತಿನಿಧಿಗಳ ಕರ್ತವ್ಯ. ಆದರೆ ಯಾಕೆ ಹೀಗೆ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನೂ ಪ್ರಶ್ನಾರ್ಥಕವಾಗಿದೆ. ಚುನಾವಣಾ ನಂತರ ಮತದಾರರು ಮರ್ತು ಹೋಗ್ಬಿಡ್ತಾರೆ, ಹಿಂದೆ ಕೆಲಸ ಮಾಡಿದ ಕಾರ್ಯಕರ್ತರು ಮರ್ತು ಹೋಗ್ಬಿಡ್ತಾರೆ. ನೆನಪಾಗೋದು ಅವರ ಸುತ್ತುವರಿದ ಕೆಲ ಸಲಹೆ ಕೊಡ್ತಕ್ಕಂಥ ಜನಗಳು ಅಂತ ಅನ್ನಿಸ್ತದೆ. ನೋಡಿದರೆ ಸರಿಯಾದ ಮಾರ್ಗದರ್ಶನವನ್ನು ಪಡ್ಕೋಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಈಗ ಜನ ಕೇಳೋದು ಅವಶ್ಯಕತೆಗಳನ್ನು, ಪ್ರಾಥಮಿಕ ಅವಶ್ಯಕತೆಗಳನ್ನು ಜನ ಕೇಳ್ತಾ ಇದ್ದೀವಿ. ಇವತ್ತು ಆಸ್ಪತ್ರೆ ಈಗಾಗಲೇ ಹಿಂದಿನ ಶಾಸಕರು ಸಾಕಷ್ಟು ಅನುದಾನವನ್ನು ಅದಕ್ಕೆ ಕೊಟ್ಟಿದ್ದರು, ಕಟ್ಟಡ ಆಗಿದೆ, ಇನ್ನು ಉಳಿದ ಕಾರ್ಯಗಳು ಆಗಬೇಕಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಈ ಭಾಗದ ಬಡವರಿಗೆ, ಸುತ್ತಮುತ್ತಲಿನ ತಾಲೂಕಿನ ಜನರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋದು ಒತ್ತಾಯ. ಯಾಕೆ ಇವರು ಸ್ಪಂದಿಸ್ತಾ ಇಲ್ಲ? ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ, ನಾರಾಯಣ್ ಹೆಗಡೆ ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.